ಪ್ರತಿದಿನ ತೋಟಕ್ಕೆ ಬಂದಾಗ ಅಡಿಕೆ ಎಲೆ ಬಿದ್ದಿರ್ತದೆ, ಇದಕ್ಕೆ ಸೋಗೆ ಅಂತ ಹೇಳ್ತೇವೆ ಇಲ್ಲಿ. ಇದನ್ನೆಲ್ಲ ಕೊಚ್ಚಿ ಕೊಚ್ಚಿ ಅದರ ಬುಡಕ್ಕೆ ಹಾಕಿ ಬಿಡೋದು. ಇದರಿಂದ ಏನಾಗ್ತದೆ, ಮರದ ಬುಡ ಚೆನ್ನಾಗಿ ತೇವಾಂಶ ಉಳಿತದೆ ಬುಡದಲ್ಲಿ. ಆಮೇಲೆ ಇದು ನಿಧಾನವಾಗಿ ಅಲ್ಲಿಗೆ ಕೊಳೆದು ಗೊಬ್ಬರ ಕೂಡ ಆಗ್ತದೆ. ಮರದ ಬುಡವನ್ನು ಹೀಗೆ ಸೊಪ್ಪು ಹಾಕಿ ಮುಚ್ಚುವುದರಿಂದ ಬೇರುಗಳಿಗೆ ನೇರವಾಗಿ ಬಿಸಿಲು ಬೀಳುವುದಿಲ್ಲ. ಅಡಿಕೆ ಮರದ ಸೋಗೆ ಅಥವಾ ಸೊಪ್ಪು ತುಂಬ ಉಪಯೋಗ ಬರ್ತದೆ. ಆ ಬಿಳಿಯಾಗಿ ಕಾಣೋದು ಹಾಳೆ ಅಂತ ಹೇಳ್ತೇವೆ. ಇದರಿಂದ ಹಾಳೆ ಪ್ಲೇಟ್ ತಯಾರಿಕೆ ಆಗ್ತದೆ. ಆಮೇಲೆ ಇದನ್ನು ಏನಾದರೂ ಸಾಮಾನು ಆಚೆ ಈಚೆ ತಗೊಂಡು ಹೋಗಲಿಕ್ಕೆ ಕೂಡ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಆ ಸೊಪ್ಪಿನಿಂದ, ಸೋಗೆಯಿಂದ, ಅದರ ಕಡ್ಡಿಯಿಂದ ಹೊರಕೆ ಮಾಡ್ಬೋದು, ಹಿಡಿಸೋಡಿ ಮಾಡ್ಬೋದು. ಮಳೆಗಾಲ ಕಳೆದು ಕೆಲವು ಸಮಯ ಆದ ಮೇಲೆ ಮಣ್ಣಿನ ತೇವಾಂಶ ಹೇಗುಂಟು ಅಂತ ನೋಡಿಕೊಂಡು ನೀರಾವರಿ ವ್ಯವಸ್ಥೆ ಮಾಡಬೇಕಾಗ್ತದೆ. ಆನಂತರ ಮುಂದಿನ ಮಳೆಗಾಲ ಪ್ರಾರಂಭವಾಗುವ ತನಕ ನೀರಾವರಿ ವ್ಯವಸ್ಥೆ ಆಗ್ತಾ ಇರಬೇಕಾಗ್ತದೆ.